ನಮಸ್ಕಾರ. ನಾನು ಗದಿಗೆಪ್ಪ ಧಾರವಾಡ ಅಂತೇಳಿ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರು. ಇವತ್ತು ವಿಷಯ ಏನಪ್ಪ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟಿನ ಸಮಸ್ಯೆಗಳನ್ನು ಸುಮಾರು ವರ್ಷಗಳಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ವಿಷಯ ತಿಳಿದೈತಿ. ಇವತ್ತು ಏನು ಸಮಸ್ಯೆಪ್ಪ ಅಂದ್ರೆ, ಸುಮಾರು 30 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಅಲ್ಲಿರುವ ಸುಮಾರು 250ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದ್ದರು. ಅವ್ರಿಗೆ ಈಗಾಗಲೇ 1992ರಿಂದ 2006ರವರೆಗೆ ಸುಮಾರು 108 ಹಕ್ಕುಪತ್ರಗಳನ್ನು ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕಾ ತಹಸೀಲ್ದಾರ್ ಸಾಹೇಬರು ಇವರಿಗೆ ಜಂಟಿಯಾಗಿ ಸುಮಾರು 108 ಹಕ್ಕುಪತ್ರನ ನೀಡಿದ್ದಾರೆ. ಆದ್ರೆ ಇಲ್ಲಿವರೆಗೆ ಅವ್ರಿಗೆ ಈ ಸ್ವತ್ತು ಉದ್ಧಾರ ಮಾಡೋಕ್ಕೆ ಅವರಿಗೆ ಯಾವುದೇ ರೀತಿ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರದವರಾಗಲಿ, ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ. ಇವತ್ತು 27 ಎಕರೆ ಮಾನ್ಯ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಹೆಸರಿಗೆ ಇರುವುದರಿಂದ ಅವ್ರು ಮಾಡಬೇಕಾಗಿದ್ದು ಅವರೇ. ಆದರೆ ಇವತ್ತು ಎಲ್ಲ ಬಂದಂಥ ಅಧಿಕಾರಿಗಳು ನಿಷ್ಕಾಳಜಿ ತೋರ್ತಾನೆ ಇದ್ದಾರೆ. ಅದರ ಸರ್ಕಾರ ಇವತ್ತು ಒಂದು ಹೊಸ ಯೋಜನೆ ತಂದೈತಿ. ಏನಪ್ಪ ಅಂದ್ರೆ, ಕಂದಾಯ ಗ್ರಾಮ ಅಂತೇಳಿ. ಕಂದಾಯ ಗ್ರಾಮದ ಉದ್ದೇಶ ಏನಪ್ಪ ಅಂದ್ರೆ, ಹಳ್ಳಿಗಳಲ್ಲಿರ್ತಕ್ಕಂಥ ತಾಂಡ ಆಗಲಿ, ಹಟ್ಟಿಗಳಾಗಲಿ, ಮುಂದೆ ಜನವಸತಿಗಳಿಗಾಗಲಿ, ಅವು ಅಧಿಕೃತ ದಾಖಲೆ ಇರ್ದಿದ್ರು, ಅವ್ರ ಸರ್ಕಾರದ ಆಸ್ತಿ ಒಳಗೆ ಇದ್ರೂ ಕೂಡ ಅವನ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿ ಅವರಿಗೆ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತಾರ ಕೊಡುವಂಥ ಕೆಲಸ ಮಾಡಾಕತ್ತೈತಿ ಇವತ್ತು. ಅದಕ್ಕೆ ನಾವು ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಾಕತ್ತೀವಿ. ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿದ್ವಿ, ಜಿಲ್ಲಾ ಪಂಚಾಯತಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಕೊಟ್ಟಿವಿ. ತಾಲೂಕಾ ಹಳ್ಳಿ ಹಿಡ್ಕೊಂಡು ಕೊನ್ನೂರು ಗ್ರಾಮದ ಹಿಡ್ಕೊಂಡು ಜಿಲ್ಲಾವರೆಗೂ ಹೋರಾಟ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಹೊರತು ಯಾವುದೇ ರೀತಿ ಇನ್ನೂ ಸೂಕ್ತ ಕ್ರಮ ಆಗಿಲ್ಲ. ಇವತ್ತು 108 ಹಕ್ಕುಪತ್ರಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಹೇಳಕತ್ತೀರಿ. ಆದ್ರೆ ನಾವು ಇಲ್ಲಿರ್ತಕ್ಕಂಥ ಕುಟುಂಬಗಳು 250ಕ್ಕೂ ಹೆಚ್ಚು ಕುಟುಂಬಗಳು, ಅದು ಬಡ ಕುಟುಂಬಗಳದಾವು. ದಯಮಾಡಿ ಈ ಬರುವ ಅಧಿವೇಶನದೊಳಗೆ ಸನ್ಮಾನ್ಯ ಜಮಖಂಡಿ ಮತಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಗುಡಗುಂಟಿ ಅಜ್ಜಾರು ಇದರ ಕುರಿತ ಸಮಸ್ಯೆ ಕುರಿತು ಅಧಿವೇಶನದೊಳಗೆ ಧ್ವನಿ ಎತ್ತಾರೋ ಅನ್ನೋದು ನಮಗೂ ಭರವಸೆ ಐತಿ. ನಾವು ಎತ್ತಲೇಬೇಕಂತೇಳಿ ಒತ್ತಾಯ ಕೂಡ ಮಾಡಾಕತ್ತೀವಿ. ನಾವು ಇವತ್ತು ಅದಕ್ಕಿಂತ ಪೂರ್ವದಲ್ಲಿ ನಾವು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ದಿನಾಂಕ 7/8/2025 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟಿನಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ತಾ ಇದ್ದೀವಿ. ಒಂದು 100 ಜನ ಸೇರಿ ಧರಣಿ ಕುಳಿತುಕೊಳ್ಬೇಕಾದ್ರೆ ಇಲ್ಲಿ ಸಮಸ್ಯೆ ಇದ್ದಾಗ ನಾವು ಈ ರೀತಿ ಮಾಡಬೇಕಾಗಿದ್ದು ಅನಿವಾರ್ಯ ಆಗೈತಿ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು 7ನೇ ತಾರೀಕು ಒಳಗಾಗಿನ ನೀವು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿಕೊಂಡು, ಈಗಾಗಲೇ ನೀವು ಜಿಲ್ಲಾಧಿಕಾರಿಗಳಿಂದ ಆದೇಶ ಬಂದೈತಿ, ಜಿಲ್ಲಾ ಪಂಚಾಯತಿ ಸಿಇಒರಿಂದ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲೆಟರ್ ಮುಖಾಂತರ ಆದೇಶ ಬಂದೈತಿ. ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ರಿ ಅಂತೇಳಿ. ಅದೇ ರೀತಿ ತಹಸೀಲ್ದಾರ್ ಸಾಹೇಬರಿಗೂ ಬಂದೈತಿ, ನೀವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಮತ್ತು ಅಧಿಕಾರಿಗಳು ಇಲ್ಲಿ ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡಾಕತ್ತೀರಿ ಅನ್ನೋದು ನಮ್ಗೆ ಇವತ್ತು ಯಕ್ಷ ಪ್ರಶ್ನೆ ಆಗಿ ಉಳಿದೈತಿ. ಇವತ್ತು ನಾವು ಜಿಲ್ಲಾವರಿಗೆ ಹೋರಾಟ ಮಾಡೋದು, ಅವ್ರ ಆದೇಶಕ್ಕೆ ತೊಗೊಂಡು ನಿಮ್ಮ ಕಡೆ ತಾಲೂಕಕ್ಕೆ ಬರಬಹುದು. ಇಲ್ಲಿ ಯಾವ ಷಡ್ಯಂತ್ರ ಇಲ್ಲಿ ಇದನ್ನು ಮುಚ್ಚಿ ಹಾಕಾಕತ್ತೀರಿ ಅನ್ನೋದು ಇವತ್ತು ಬೆಳಕಿಗೆ ಬರಬೇಕಾಗೈತಿ. ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಅವು ಬೆಳಕಿಗೆ ಬರಬೇಕಾಗೈತಿ, ಜನರಿಗೆ ಗೊತ್ತಾಗಬೇಕಾಗೈತಿ. ಅದಕ್ಕಾಗಿ ಇದೇ ಕೊನೆ ಆಗಬೇಕು ಹೋರಾಟ ನಮ್ಮದು. ಇಲ್ಲಿ ಸೂಕ್ತ ಪರಿಹಾರ ಕೊಡಬೇಕು, ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಕತ್ತೀವಿ. ನೀವು ಏನಾದ್ರು ಆಗಸ್ಟ್ 7ನೇ ತಾರೀಕು ನಮಗೆ ಪ್ರಸ್ತಾವನೆ ತಗೊಂಡು ಬೆಂಗಳೂರವರೆಗೆ ಇದನ್ನು ಕಳಿಸ್ತೀವಿ ಅನ್ನೋದು ಭರವಸೆ ಕೊಟ್ಟರೆ ಮಾತ್ರ ನಾವು ಈ ಹೋರಾಟ ಇಂದ ಹಿಂದೆ ಸರಿಬೇಕಾಗೈತಿ. ಇಲ್ಲ ಅಂದ್ರೆ ಅಧಿವೇಶನದೊಳಗೆ
ಇಡೀ ಗ್ರಾಮದ ಈ ಮಡ್ಡಿ ಪ್ಲಾಟಿನ ಗ್ರಾಮದ ನೂರಾರು ಜನ ಸೇರಿ ವಿಧಾನಸೌಧ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕೋಕ್ಕೂ ನಾವು ತಯಾರಿದೀವಿ, ಮುತ್ತಿಗೆ ಹಾಕ್ತೀವಿ. ಅಷ್ಟರೊಳಗೆ ನೀವು ಏನಾದರೂ ನಮ್ಗೆ ಪರಿಹಾರ ಕಂಡುಕೊಳ್ಳದೆ ಇದ್ರ ಎಷ್ಟೆಲ್ಲ ಹೋರಾಟ ಮಾಡಬೇಕು ಬಡಬಗರು. ಇದ್ರ ಇಲ್ಲೇನೆ ದೊಡ್ಡ ದೊಡ್ಡ ಶ್ರೀಮಂತರು ಇಲ್ಲ, ಎಲ್ಲರೂ ಬಡರೋದಾರು, ಅವ್ರಿಗೆ ಆಸ್ತಿ ಇಲ್ಲದವ್ರು ಅದಾರ. ಆದರೆ ಅಧಿಕಾರಿಗಳು ಈಗಾಗಲೇ ತಾಲೂಕ್ ಪಂಚಾಯತಿಗೆ ಮೀಸಲಿಟ್ಟಂಥ ಜಾಗವನ್ನು ನಮ್ಗೆ ಬಿಟ್ಟು ಕೊಡಕ್ಕೆ ನಿಮಗೇನು ಇದು ಗಂಟು ಹೋಗೈತೆ ಅಂತೇಳಿ ನಾವು ಕೇಳಾಕತ್ತೀವಿ. ನಾವು ಒಂದು ವೇಳೆ ನೀವು ಆಗಸ್ಟ್ 7ನೇ ತಾರೀಕು ನಮ್ಮ ಸಮಸ್ಯೆಗೆ ಅವತ್ತೇ ನಾಂದಿ ಹಾಡಬೇಕು. ಅವತ್ತು ಏನು ನೀವು ಇಲ್ಲಿದ ಪ್ರಸ್ತಾವನೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಇವರು ಇಬ್ಬರು ಜಂಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿ ಇರತಕ್ಕಂಥ ಸೂಕ್ತ ದಾಖಲೆಗಳನ್ನು ತಗೊಂಡು ಒಂದು ಪ್ರಸ್ತಾವನೆ ವರದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದ. ಆದರೆ ನಾವು ಬೆಂಗಳೂರುವರೆಗೂ ಹೋರಾಟ ಮಾಡಿ ನಾವು ಅದನ್ನು ಮಾಡ್ಕೊಂಬರಕ್ಕೆ ಸಿದ್ಧತೆ ನಾವು ತಯಾರಿದೆವು. ನಾವು ಜನ ಸಂಘಟನೆ ಮಾಡ್ಕೊಂಡು ನಾವು ಹೋಗಿ ಎಲ್ಲಿ ಮಾಡ್ಕೊಂಬರ್ಬೇಕು ನಾವು ತಯಾರಿದೀವಿ. ನೀವು ಯಾಕೆ ಇಲ್ಲಿ ಪ್ರಸ್ತಾವನೆ ರೆಡಿ ಮಾಡೋಕ್ಕೆ ಆಗತ್ತೆ ಇಲ್ಲ? ಎಲ್ಲ ಕಡೆ ಲಕ್ಷಾಂತರ ಹಕ್ಕುಪತ್ರಗಳನ್ನು ಇಶ್ಯೂ ಮಾಡಿದ್ದಾರೆ. ಆದರೆ ಜಮಖಂಡಿ ತಾಲೂಕದಾಗ ಎಲ್ಲಿ ಕೊಟ್ಟಿರಿ ನೀವು? ಎಲ್ಲಿ ಇಲ್ಲ. ಅದಕ್ಕಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಹಾಗೂ ಯುವ ಸಾಹೇಬರಿಗೂ ವಿನಂತಿ ಇಷ್ಟ. ಅದರಂತೆ ಜೊತೆಗೆ ಮಾನ್ಯ ಜಗದೀಶ್ ಗುರುಗುಂಟಿ ಅಜ್ಜರಿಗೂ ಈ ಮೂಲಕ ವಿನಂತಿಸುತ್ತೇವೆ. ನಮಗೆ 7ನೇ ತಾರೀಕು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ನಾವು ಬೆಳಗ್ಗೆ 10 ಗಂಟೆಗೆ ನಾವು ಧರಣಿ ಕೂತಿರ್ತೀವಿ. ನೀವು ಸಾಯಂಕಾಲ ಮಧ್ಯಾಹ್ನ ಅನ್ಕೊಡ್ದ ಎಲ್ಲ ಅಧಿಕಾರಿಗಳು ತಂಡ ರಚನೆ ಮಾಡಿಕೊಂಡು ಈ ಮಡ್ಡಿ ಪ್ಲಾಟಿಗೆ ಬರಲೇಬೇಕಂತೇಳಿ ಒತ್ತಾಯ ಮಾಡಕತ್ತೀವಿ. ನಾವು ಒಂದ್ ವೇಳೆ ಬರದೇ ಇದ್ರೆ ಅಧಿವೇಶನದಾಗ 100ಕ್ಕೆ 100 ಹೇಳ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕಿ ತೀರ್ತೀವಿ ಅಂತೇಳಿ ನಾವು ಈ ಮೂಲಕ ನಾವು ಈ ವಿಡಿಯೋ ಮೂಲಕ ಒಂದು ಸ್ಪಷ್ಟವಾದ ಸಂದೇಶ ಕೊಡಾಕತ್ತೀವಿ. ಯಾರಪ್ಪ ಅಂದರೆ ನಾನು ವೈಯಕ್ತಿಕದ ನಂದೇನು ಅಲ್ಲಿ ಮನೆ ಇಲ್ಲ, ಯಾರ್ದೋ ಆಸ್ತಿ ಇದನ್ನು ಮಾಡಾಕತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ಬಡ ನಿರಾಶ್ರಿತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದೇ ಗುರಿ ಐತಿ. ಅದಕ್ಕಾಗಿ ನೀವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀರಿ ಅಂತೇಳಿ ವಿಶ್ವಾಸದಿಂದ ನಾವು ದಿನಾಂಕ 7ನೇ ತಾರೀಕು ಆಗಸ್ಟ್ 7ನೇ ತಾರೀಕು ನಾವು ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟವಾದಿ ಧರಣಿ ಕುಳಿತುಕೊಳ್ತೀವಿ. ಅದರ ನಂತರ ಅಧಿವೇಶನ ಪ್ರಾರಂಭ ಆದ ನಂತರ ಬೆಂಗಳೂರು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ ಅನ್ನೋದು ಒಂದು ವಿನಂತಿ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡಾಕ್ತೀವಿ. ನಾವು ಧನ್ಯವಾದಗಳು.